ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ದೆಹಲಿಯಲ್ಲಿ ಹಲವು ಬಾರಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಉಗ್ರರು ದೀಪಾವಳಿಗೆ ದಾಳಿ ಮಾಡೋಕೆ ಮೊದಲು ಪ್ಲಾನ್ ಮಾಡಿದ್ರು. ಮುಜಮಿಲ್ ಉಮರ್ ಸೇರಿಕೊಂಡು ಬ್ಲಾಸ್ಟ್ನ ಪ್ಲಾನಿಂಗ್. ದೀಪಾವಳಿಗೆ ಆಗದೇ ಇದ್ರೆ 2026ರ ಜನವರಿ 26ನೇ ತಾರೀಕು ಸ್ಫೋಟಕ್ಕೆ ಪ್ಲಾನ್. ಇದಕ್ಕಾಗಿ ಈ ವರ್ಷ ಜನವರಿಯಲ್ಲೇ ರೆಕ್ಕೆ ನಡೆಸಿ ಹೋಗಿದ್ದ ಮುಜಮಿಲ್ ಉಮರ್ ಎಲ್ಲಿ ಸ್ಫೋಟ ನಡೆಸಬೇಕು ಅಂತ ಸ್ಥಳ ಗುರುತಿಸೋದಕ್ಕೆ ರೆಕ್ಕಿ ಕಾರ್ಯ. ಲಕ್ನೋದಲ್ಲಿ ಬಂಧಿತ ಡಾಕ್ಟರ್ ಶಾಹೀನ್ ಸಹೋದರ ಪರ್ವೇಜ್ ಅನ್ಸಾರಿ ಯುಪಿ ATS ವಶಕ್ಕೆ. ಕಾಲೇಜ್ ಉಪನ್ಯಾಸಕನಾಗಿದ್ದ ಪರ್ವೇಜ್ ಅನ್ಸಾರಿಗೆ ವಿಚಾರಣೆ. ಡಾಕ್ಟರ್ ಶಾಹೀನ್ ಬಂಧನದ ಬಳಿಕ ತಲೆಮರೆಸಿಕೊಂಡಿದ್ದವ ಲಾಕ್. ಸ್ಫೋಟಕ್ಕೂ ಮೊದಲು ದೆಹಲಿಯ ಕನ್ಹಾಟ್ ಪ್ಲೇಸ್ಗೆ ಕಾರ್ನಲ್ಲಿ ಹೋಗಿದ್ದಂಥ ಉಮರ್ ಮಯೂರ್ ವಿಹಾರ್ ರಿಂಗ್ ರೋಡ್ ಮೂಲಕ ರೆಡ್ ಫೋರ್ಟ್ಗೆ ಎಂಟ್ರಿ. ಹಲವು ಸ್ಥಳಗಳಲ್ಲೂ ಕಾರಿನಲ್ಲಿ ಸುತ್ತಾಡಿದ್ದರ ಬಗ್ಗೆ ಮಾಹಿತಿ. ಅನಂತನಾಗ್ ಮೆಡಿಕಲ್ ಕಾಲೇಜ್ ವೈದ್ಯನಾಗಿದ್ದ ಡಾಕ್ಟರ್ ಉಮರ್ ಓರ್ವ ರೋಗಿ ಸಾವಿಗೆ ಕಾರಣನಾದ ಆರೋಪದ ಮೇಲೆ ವಜಾ. 2023ರಲ್ಲೇ ಫರೀದಾಬಾದ್ ಅಲ್ ಫಲಾಹ್ ಯೂನಿವರ್ಸಿಟಿಗೆ ಸೇರಿದ್ದು ಬಯಲಿಗೆ. 11 ದಿನಗಳ ಕಾಲ ನಿಂತಲ್ಲೇ ನಿಂತಿತ್ತು I-20 ಕಾರ್. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಅಲ್ ಫಲಾಹ್ ವಿವಿ ಬಳಿಯೇ ಲಂಗರು. ನವೆಂಬರ್ 10ರ ದಾಳಿಯ ಬಳಿಕ ಭಯದಿಂದ ಹೊರ ತಗೊಂಡು ಹೋಗಿದ್ದ ಉಮರ್. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ತನಿಖಾ ಏಜೆನ್ಸಿಗಳು ಅಲರ್ಟ್. ರಾಜ್ಯದ ಎಲ್ಲ ಜೈಲುಗಳಲ್ಲಿರುವ ಶಂಕಿತರು ಉಗ್ರರ ಲಿಸ್ಟ್ ಕೊಡುವಂತೆ ಸೂಚನೆ. ಕಾರಾಗೃಹ ಇಲಾಖೆಗೆ ಸೂಚನೆ ನೀಡಿದ ಕೇಂದ್ರ ತನಿಖಾ ಏಜೆನ್ಸಿಗಳು. ಕಾರು ಬ್ಲಾಸ್ಟ್ ಬೆನ್ನಲ್ಲೇ ದೆಹಲಿ ಕಾರ್ ಡೀಲಿಂಗ್ ಮಾಫಿಯಾ ಬಗ್ಗೆ ಅನುಮಾನ. ಇದರಿಂದಾನೇ ರಾಷ್ಟ್ರ ರಾಜಧಾನಿಯಲ್ಲಿ ಹೆಚ್ಚಾಗ್ತಾ ಇದೆ ಅಪರಾಧ ಪ್ರಕರಣ. ಹರಿಯಾಣ, ಪಂಜಾಬ್ನಲ್ಲಿ ನಕಲಿ ನಂಬರ್ ಪ್ಲೇಟ್ ನಡಿ ಫೇಕ್ ರಿಜಿಸ್ಟ್ರೇಷನ್ ಮಾಡಿಸಿ ಮಾರಾಟ. ಪರಪ್ಪನ ಅಗ್ರಹಾರ ಕಾರಾಗೃಹ ಅಪರಾಧಿಗಳಿಗೆ ವೆಕೇಷನ್ ಸ್ಥಳವಾಗ್ತಾ ಇದೆ. ಅಕ್ರಮ ಮರೆಮಾಚೋಕೆ ಜೈಲು ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ ಸಿಸಿಟಿವಿ ಆಫ್ ಮಾಡ್ತಿದ್ದಾರೆ. ನ್ಯಾಯಾಂಗ ಮೇಲ್ವಿಚಾರಣೆಯಿಂದ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ಗೆ ದೂರು. ಪ್ರೇರಣಾ ಸಂಸ್ಥೆ ಹುಟ್ಟುಹಾಕಿ ಜಲ್ಲಿಕಲ್ಲು ಖರೀದಿ ಸಿಂಡಿಕೇಟ್ ನಿರ್ಮಾಣ. ಸಂಸದ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಸಡ್ಡು ಹೊಡೆದ ಗುತ್ತಿಗೆದಾರರು. ಸರ್ವಾಧಿಕಾರಿ ಧೋರಣೆ ವಿರುದ್ಧ ಪ್ರತಿಭಟನೆ. ರಸ್ತೆಗಿಳಿದು ಆಕ್ರೋಶ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ. ಮತ್ತೆ ಬೆಳಗಾವಿಯಲ್ಲಿ ನಾಡದ್ರೋಹಿ MES ಪುಂಡಾಟ. ಅಧಿವೇಶನಕ್ಕೆ ವಿರೋಧವಾಗಿ ಮಹಾಮೇಳಾವ್ಗೆ ಪ್ಲಾನ್. ಪೊಲೀಸ್ ಕಮಿಷನರ್ ಭೇಟಿಯಾಗಿ ಅನುಮತಿ ಕೋರಿಕೆ. ಮೆಟ್ರೋ ಪಿಲ್ಲರ್ ಏರಿ ಕುಳಿತ ಭೂಪ. ಸಾಕಷ್ಟು ವಾಹನಗಳ ಓಡಾಟ ನೋಡ್ತಾ ಕೂತ ವ್ಯಕ್ತಿ. ಜಾಲಹಳ್ಳಿ ಸಮೀಪ ನಡೆದಿರುವ ಘಟನೆ. ಅಪರಿಚಿತನ ವಿಲಕ್ಷಣ ವರ್ತನೆ ಕಂಡು ವಾಹನ ಸವಾರರು ಶಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.